जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम ग्रां ग्रीं ग्रौं सह गुरुवे नमः ओम नमः ಶಿವಾಯ ಶಿವಾಯ ನಮೋ ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರ ಹೇಳಿದ್ದೀನಿ. ಬಹಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತೀನಿ ನಾನು. ಕ್ಯಾಲೆಂಡರ್ ಇಯರ್ ಜನವರಿ 1ನೇ ತಾರೀಕು ಬಹಳ ವಿಶೇಷವಾದಂತಹ ಒಂದು ರೆಮಿಡಿಯನ್ನು ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ. ತುಂಬ ಜನ ನನ್ನ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಖರ್ಚು ಹೆಚ್ಚಾಗ್ತಾ ಇದೆ, ಆಮೇಲೆ ಖರ್ಚನ್ನ ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಜನವರಿ 1ನೇ ತಾರೀಕು 2025ನೇ ಇಸ್ವಿ ಬುಧವಾರ ದಿವಸ ಒಂದಿಷ್ಟು ವಸ್ತುಗಳನ್ನು ಉಪಯೋಗಿಸಿ ನಾವು ಖರ್ಚು ಮನೆಯಲ್ಲಿ ಅನಾವಶ್ಯಕವಾಗಿ ಆಗ್ತಕ್ಕಂಥ ಖರ್ಚುಗಳನ್ನು ಈ ವರ್ಷ ಹೇಗೆ ಅವಾಯ್ಡ್ ಮಾಡೋದು ಅನ್ನೋ ಒಂದು ವಿಚಾರನ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದರಲ್ಲಿ ಏನೇನು ಪದಾರ್ಥಗಳನ್ನು ಹೇಳ್ತೀನಿ ಅವೆಲ್ಲವೂ ಆರಾಮಾಗಿ ಸಿಗತ್ತೆ, ಈಸಿಲಿ ಇರುತ್ತೆ. ಸೊ ಅದನ್ನು ಮಾಡ್ಕೊಳ್ಬೋದು, ಬಹಳ ಪವರ್ಫುಲ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ತಪ್ಪದಲ್ಲೇ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಜನವರಿ 1ನೇ ತಾರೀಕು ಬುಧವಾರ ದಿವಸ ಸ್ವಲ್ಪ ಬೆಳಗ್ಗೆ ಪೂಜೆ ಎಲ್ಲ ಆದ ನಂತರ ಇದನ್ನು ಮಾಡಿದ್ರೆ ಒಳ್ಳೆಯದು. ಯಾವುದೇ ಕೆಲಸಕ್ಕೂ ಮೊದಲು ನಾವು ನಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮನೆ ದೇವರಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡಾಗ ಸಾಕಷ್ಟು ಬೇಗ ಈಡೇರುತ್ತೆ. ಬಹಳಷ್ಟು ಜನ ಅನಾವಶ್ಯಕವಾಗಿ ಖರ್ಚುಗಳಿಂದಾಗಿ ಹಣ ತುಂಬ ವ್ಯಯ ಆಗ್ತಾ ಇರುತ್ತೆ. ಅಂದರೆ ಆದಾಯ 10,000 ಇದ್ದರೆ ಖರ್ಚು 12,000 15,000ವರೆಗೂ ಹೋಗುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಂತ್ರವನ್ನು ಕೊಡ್ತೀನಿ. ಅದನ್ನು ಜನವರಿ 1ನೇ ತಾರೀಕು ಮಾಡಿದ್ರೆ ತುಂಬ ಒಳ್ಳೆಯದು. ಏನು ಅದಕ್ಕೆ ಬೇಕಾಗಿರೋವಂಥದ್ದು ಭಾಳ ಸರಳವಾಗಿರ್ತಕ್ಕಂಥದ್ದು. ಒಂದು ಹಳದಿ ಕಲರ್ ಬಟ್ಟೆ, ಅದು ಬ್ಲೌಸ್ ಪೀಸ್ ಆದ್ರೂ ಆಗುತ್ತೆ. ಒಂದು ಅಂಗೈ ಅಗಲದ ಹಳದಿ ಬಣ್ಣದ ಬಟ್ಟೆ, ಆಮೇಲೆ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಂತಲೂ ಹೇಳ್ತಾರೆ. ಗ್ರಂಥಿಕೆ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ. ಅದು ಆ ಹಳದಿ ಬಟ್ಟೆ ಒಳಗೆ 2 ಚಮಚ ಹಾಕ್ತಕ್ಕಂಥದ್ದು, ಆಮೇಲೆ 2 ಹಸಿರು ಏಲಕ್ಕಿ ಅದರೊಳಗೆ ಹಾಕ್ತಕ್ಕಂಥದ್ದು, ಮತ್ತು 6 ಲವಂಗಗಳನ್ನು ಹಾಕ್ತಕ್ಕಂಥದ್ದು, ಮತ್ತು 5 ರೂಪಾಯಿದು ಒಂದು ಕಾಯಿನ್, 5 ರೂಪಾಯಿ ಒಂದು ಗೋಲ್ಡ್ ಕಾಯಿನ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ 5 ರೂಪಾಯಿ ಯಾವುದಾದ್ರೂ ಕಾಯಿನು ಅದ್ರ ಜೊತೆಗೆ ಹಾಕುವಂಥದ್ದು, ಮತ್ತು ಸ್ವಲ್ಪ ಪಚ್ಕರ್ಪೂರವನ್ನು ಅದಕ್ಕೆ ಹಾಕ್ತಕ್ಕಂಥದ್ದು. ಇದು ಜೊತೆಗೆ ಹನುಮಂತನಿಗೆ ಹಚ್ಚುವಂಥ ಕೇಸರಿ ಎಷ್ಟು 2 ಚಿಟಿಕೆ ಅಷ್ಟು, ಇದನ್ನು ಕೂಡ ಗ್ರಂಥಿಕೆ ಅಂಗಡಿಯಿಂದ ತೊಗೊಂಡು ಬಂದು ಅದರ ಜೊತೆಗೆ ಹಾಕ್ತಕ್ಕಂಥದ್ದು. ಒಂದು ಹಳದಿ ಬಟ್ಟೆ, 2 ಚಮಚ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ, ಅದಕ್ಕೆ 2 ಹಸಿರು ಏಲಕ್ಕಿ ಮತ್ತು 6 ಲವಂಗ, 5 ರೂಪಾಯಿ ಒಂದು ಕಾಯಿನು, ಮತ್ತು ಹನುಮಂತನಿಗೆ ಹಚ್ಚುವಂಥ ಕೇಸರಿ 2 ಚಿಟಿಕಿ, 2 ಬೆರಳಲ್ಲಿ ಎಷ್ಟು ಬರುತ್ತೆ ಅದನ್ನು 2 ಬಾರಿ ಹಾಕಿ ಇದಿಷ್ಟನ್ನು ಗಂಟು ಕಟ್ಟಿ ದೇವ್ರ ಮುಂದೆ ಇಡಿ. ಆಮೇಲೆ ತುಂಬ ಸಮಾಧಾನಕರ ಸ್ಥಿತಿಯಲ್ಲಿ ಮನೆ ದೇವರಲ್ಲಿ ಫಸ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ನನಗೆ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇದೆ ಮತ್ತು ನನ್ನ ಕುಟುಂಬಕ್ಕೆ ಅದು ಹೊರೆ ರೀತಿಯಲ್ಲಿ ಕಾಡ್ತಾ ಇದೆ, ಇದು ಖಂಡಿತ ದೂರ ಆಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಮತ್ತು ನಮ್ಮ ಈ ವರ್ಷದ ಕುಟುಂಬದ ಆದಾಯ ಹೆಚ್ಚಲಿ, ಇದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಏನು ಪದಾರ್ಥಗಳನ್ನು ಹಾಕಿರ್ತೀರ ಆ ಗಂಟನ್ನು ಕೈಲಿಟ್ಕೊಂಡು ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ 108 ಬಾರಿ ಹೇಳಬೇಕು. ಅದನ್ನು ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರನ 108 ಬಾರಿ ಹೇಳಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ದೇವರ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಬೀರುವಿನಲ್ಲಿ ಇಡ್ತಕ್ಕಂಥದ್ದು. 1 ವರ್ಷಗಳ ಕಾಲ ಇಡುವಂಥದ್ದು, 1 ವರ್ಷದ ಕಾಲ. ಇಂಗ್ರೀಡಿಯೆಂಟ್ಸ್ ಮತ್ತೊಂದು ಸಲ ಹೇಳ್ತೀನಿ. ಬೇಕಾಗುವಂಥ ಪದಾರ್ಥಗಳು ಹಳದಿ ಬಟ್ಟೆ, 2 ಚಮಚ ಹಳದಿ ಸಾಸಿವೆ ಅಥವಾ ಬಿಳಿ ಸಾಸಿವೆ ಅಂತ ಕೇಳಿದ್ರು ಅದನ್ನೇ ಕೊಡ್ತಾರೆ, ಹಳದಿ ಸಾಸಿವೆನೇ ಅದು, ಮತ್ತು 2 ಹಸಿರು ಏಲಕ್ಕಿ, 6 ಲವಂಗ, 5 ರೂಪಾಯಿ ಒಂದು ಕಾಯಿನು, ಮತ್ತು ಹನುಮಂತನಿಗೆ ಹಚ್ಚುವಂಥ ಕೇಸರಿ. ಇಷ್ಟನ್ನು ಕೂಡ ಒಂದು ಬಟ್ಟೆ, ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ
ಮಂತ್ರನ 108 ಬಾರಿ ಹೇಳಿ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ನೀವು ಎಲ್ಲಿ ಹಣ ಇಡ್ತೀರೋ ಆ ಬೀರುನಲ್ಲಿ ಇಡಿ 1 ವರ್ಷದ ಕಾಲ. ಮುಂದಿನ ವರ್ಷ ಏನು ಮಾಡಬೇಕು, ಆ 5 ರೂಪಾಯಿ ಕಾಯಿನ್ನ ಯಾರಿಗಾದರೂ ಬಡವರಿಗೆ ಅಥವಾ ದೇವಸ್ಥಾನದ ಹುಂಡಿಗೆ ಹಾಕಿಬಿಡಿ. ಈ ಉಳಿದ ಎಲ್ಲ ಪದಾರ್ಥಗಳನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕಿ ಡಿಸೆಂಬರ್ 31ನೇ ತಾರೀಕು 2025ನೇ ಇಸ್ವಿ. ಬಹಳಷ್ಟು ಖರ್ಚು ಕಮ್ಮಿ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾವುದೇ ಆಗಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಪ್ಲಾನಿಂಗ್ನ ಮಾಡ್ಕೊಳ್ಳಿ. ನನಗೀಗ ತುಂಬ ಅಗತ್ಯ ಇದೆಯಾ, ಆವಾಗ ಯಾವಾಗ ತೊಗೋಬೋದು, ಎಷ್ಟರ ಮಟ್ಟಿಗೆ ತೊಗೋಬೋದು, ಇದ್ರ ಬಗ್ಗೆ ಒಂದು ಪ್ಲಾನಿಂಗ್ನ ಮಾಡಿಕೊಂಡು ಮುಂದುವರಿಯಿರಿ. ಅನಾವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ಸಾಕಷ್ಟು ಜೀವನದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಕೂಡ ಸಿಗತ್ತೆ. ಈ ಜನವರಿ 1ನೇ ತಾರೀಕು ಈ ಒಂದು ಸಣ್ಣ ಒಂದು ತಂತ್ರ ಮತ್ತು ಒಂದು ಮಂತ್ರದ ಮುಖೇನ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗತ್ತೆ. ಎಲ್ಲರಿಗೂ ಕೂಡ ಹೊಸ ವರ್ಷದ ಕ್ಯಾಲೆಂಡರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲವನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.